ಓಕೆ, ನಾವೊಂದು ಮೀಟಿಂಗ್ ಮಾಡ್ತಾಯಿದ್ವಿ ಸುಂಕದ ಕಟ್ಟೆಯಲ್ಲಿ, ನಿಮಗೆಲ್ಲ ಗೊತ್ತಿದೆ. ಓಕೆ, ಡಾಕರ್ಸು ಮತ್ತು ಇನ್ನಿಬ್ಬರು ಚರ್ಚ್ನವರು, ನಿಕ್ಕಿ ಮತ್ತು ಯಾರು ಕೂತಿದ್ರು ಇನ್ನು ಜೊತೆಗೆ, ಸುಪ್ರಿಯಾ ಯಾರು, ಓಕೆ. ಸೊ ಕೂತ್ಕೊಂಡಿದ್ರಲ್ಲಿ ಸ್ವಲ್ಪ ಬೆಳಕು, ನಾನು ವಾಕ್ಯ ಹೇಳ್ತಾ ಇದ್ದೆ, ಅವಳ ಕಾಲ ಮೇಲೆ ಏನೋ ಕೆರಿತಾ ಇತ್ತು. ದುಪ್ಪಟ ಸರಿ ಮಾಡಿಕೊಂಡ್ಳು, 2ನೇ ಸರ ಮಾಡಿಕೊಂಡ್ಳು, 3ನೇ ಸರಿ. ಇವು ಜಿರಳೆ ಬಂದರೆ 6 ಅಡಿ ಮೇಲೆ ಹಾರ್ತಾಳೆ ನನ್ನ ಹೆಂಡತಿ. ಅವತ್ತು ನಾವು ನೋಡಿದರೆ ಕಾಲ ಮೇಲೆ ಹಾವಿದೆ. ಅವರ ಅಪ್ಪಣೆ ಇಲ್ಲದೆ ಅವಳನ್ನು ಏನು ಮಾಡಲಿಲ್ಲ, ಕಚ್ಚಲಿಲ್ಲ. ಅವತ್ತು ಎಲ್ಲರೂ ನನ್ನ ಹೆಂಡತಿ ಪಾದ ಸೇವೆ ಮಾಡಿದೆ. ಎಲ್ಲರೂ ಬರ್ತಾರೆ, ಪಾದ ಮುಟ್ತಾರೆ, ನೋಡ್ತಾರೆ, ಕಚ್ತಾ ಊದ್ಕೊಂಡಿದೆಯಾ, ಏನಾಗಿದೆಯಾ, ಎಂಥ ಭಾಗ್ಯವಂತಲು ಅವತ್ತು. ಓಕೆ, ಎಲ್ಲರೂ ಅವಳು ಪಾದ ಸೇವೆ ಮಾಡಿ. ಪ್ರಿಯ ಸಹೋದರ ಸಹೋದರಿ, ಅವರ ಅಪ್ಪಣೆ ಇಲ್ಲದೆ ದೆವ್ವ, ಅದು ವೈರಿ ಸರ್ಪ ಅವಳನ್ನು ಏನು ಮಾಡಲಿಲ್ಲ, ಮುಟ್ಲಿಲ್ಲ. ಚಪ್ಪಾಳೆ ತಟ್ಟೋಣ, ಹಲ್ಲೆಲೂಯಾ. ನಿಮಗಾಗಿ ರಕ್ತ ಸುರಿಸಿದ ಯೇಸು ಇವತ್ತು ಸುಮ್ಮನೆ ಕೂತ್ಕೊಂಡಿಲ್ಲ, ತನ್ನ ದೂತರ ಮೂಲಕವಾಗಿ ನಿನ್ನನ್ನು ನನ್ನನ್ನು ಕಾಯ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮನ್ನು ಕಾಯುವ ಯೇಸು ತನ್ನ ದೂತರ ಮೂಲಕವಾಗಿ ನಮ್ಮನ್ನು ಕಾಯ್ತಾರೆ. ಪ್ರಿಯರೇ, ಈ ಲೋಕದಲ್ಲಿ ಗಂಡಾಂತರಗಳು ವರ್ಷವೂ ಕಡಿಮೆ ಆಗ್ತಾ ಇದೆ. ಗಟ್ಟಿಯಾಗಿ ಹೇಳ್ರಿ, ನೀವೇ ಹೇಳ್ರಿ. ಯಾವಾಗ ಏನಾಗುತ್ತೋ ನಮಗೆ ಗೊತ್ತಿಲ್ಲ. ಏನಾದರೂ ಆಗ್ಬೋದು, ರಸ್ತೆಯಲ್ಲಿ ಹೋಗುವಾಗಾದರೂ ಏನಾದರೂ ಆಗ್ಬೋದು, ಮನೆಯಲ್ಲಿ ಸೋಫಾ ಮೇಲೆ ಕೂತಾಗಲೂ ಏನಾದರೂ ಆಗ್ಬೋದು, ಓಕೆ, ಮಲಗಿದಾಗಲೂ ಏನಾದರೂ ಆಗ್ಬೋದು. ಆದರೆ ಒಂದು ದೇವರ ಮಕ್ಕಳಾದಂಥ ನಾವು ಧೈರ್ಯದಿಂದ ಹೇಳೋಣ, ದೂತರು ನನ್ನನ್ನು ಕಾಯ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರಿಗೆ ದೂತರಿದ್ದಾರೆ. ಆ ದೂತರನ್ನು ತನ್ನ ಮಕ್ಕಳನ್ನು ಕಾಯುವುದಕ್ಕಾಗಿ, ತನ್ನ ಮಕ್ಕಳಿಗೆ ಸಂದೇಶ ಕೊಡುವುದಕ್ಕಾಗಿ ತನ್ನ ದೂತರನ್ನು ದೇವರು ಕಳಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ದಾನಿಯೇಲನ ಗ್ರಂಥಕ್ಕೆ ಹೋಗೋಣ. ದಾನಿಯೇಲನ ಗ್ರಂಥ 10ನೇ ಅಧ್ಯಾಯ. ದಾನಿಯೇಲನ ಗ್ರಂಥ 10ನೇ ಅಧ್ಯಾಯ ಹಾಗೂ ವಚನ 12ರಿಂದ ನಾವು ನೋಡಿಕೊಳ್ಳೋಣ. 10-12. ಆಮೇಲೆ ಅವನು ನನಗೆ, ದಾನಿಯೇಲನೇ, ಭಯಪಡಬೇಡ. ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೇ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ಆ ವಿಜ್ಞಾಪನೆಯ ನಿಮಿತ್ತವೇ ನಾನು ಬಂದೆನು. ಪಾರಸಿಯ ರಾಜ್ಯದ ದಿವ್ಯ ಪಾಲಕನು 21 ದಿವಸ ನನ್ನನ್ನು ತಡೆಯಲು, ಇಗೋ, ಪ್ರಧಾನ ದಿವ್ಯ ಪಾಲಕನೊಬ್ಬನಾದ ಮಿಕಾಯೇಲನು ನನ್ನ ಸಹಾಯಕ್ಕೆ ಬಂದನು. ಅಲ್ಲಿ ಪಾರಸಿಯ ರಾಜನ ಸಂಗಡ ಹೋರಾಡಿ ಉಳಿದುಕೊಂಡು ಅಂತ್ಯಕಾಲದ ನಿನ್ನ ಜನರಿಗಾಗೋ ಗತಿಯನ್ನು ನಿನಗೆ ತಿಳಿಸುವುದಕ್ಕೋಸ್ಕರ ಬಂದೆನು. ಹಲ್ಲೆಲೂಯಾ. ಒಂದು ದೆವ್ವ ದೇವರ ಒಂದು ಸಂದೇಶವನ್ನು ತಗೊಂಡು ಬರಬೇಕಾದ್ರೆ ಅಡ್ಡಿ ಮಾಡ್ತಾ ಇತ್ತು. 21 ದಿವಸ ಅಡ್ಡಿ ಮಾಡ್ತಂತೆ. ಆದರೆ ಮಿಕಾಯೇಲನು ಬಂದು ಏನು ಮಾಡಿದಂತೆ, ಸಹಾಯ ಮಾಡಿ ಆ ದೆವ್ವಗಳನ್ನು ಬಂಧಿಸಿ ಉತ್ತರಗಳನ್ನು ತಕ್ಕೊಂಡು ಬಂದ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ನಾವು ಹಳೆ ಒಡಂಬಡಿಕೆಯಲ್ಲಿ ಒಂದು ಕಥೆಯನ್ನು ಓದ್ತೇವೆ. ಯಾಕೋಬನಿಗೆ ಒಂದು ಕನಸು ಬಿತ್ತು. ಏನು ಕನಸು? ಏಣಿ ಓಕೆ, ಭೂಮಿಯಿಂದ ಆಕಾಶದವರೆಗೆ ಮುಟ್ಟಿದೆ ಅಂತೆ. ಅದರ ಮೇಲೆ ದೇವದೂತರು ಏನು ಮಾಡ್ತಾ ಇದ್ದಾರೆ? ಆಟ ಆಡ್ತಾ ಇದ್ದಾರೆ. ಸಣ್ಣ ಮಕ್ಕಳು ಆಟ ಆಡ್ತಾರಲ್ಲ, ಟಕ 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 ಹತ್ತೋದು, ಟಕ 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 ಇಳಿಯೋದು. ಯಾರು ಮಾಡ್ತಾ ಇದ್ದದ್ದು? ದೇವದ ಪ್ರಿಯರೇ, ಯೇಸುಸ್ವಾಮಿ ನತಾಲ್ನಿಗೆ ಹೇಳ್ತಾರೆ, ಇಷ್ಟೇನಾ, ಇನ್ನೂ ದೊಡ್ಡ ಸಂಗತಿ ನೋಡ್ತಿ, ದೇವದೂತರು ಮೇಲೆ ಏರುವುದನ್ನು ಕೆಳಗೆ ಬರುವುದನ್ನು ನೀನು ನೋಡುವಿ ಅಂತ. ಏನು ಮಾಡ್ತಾ ಇದ್ದಾರೆ ದೇವದೂತರು? ಪ್ರಿಯರೇ, ನಮ್ಮ ಎಲ್ಲ ವಿಷಯಗಳನ್ನು, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ತಕ್ಕೊಂಡು ಯಾರ ಬಳಿಗೆ ಹೋಗ್ತಾರೆ? ಅಲ್ಲಿಂದ ಉತ್ತರಗಳನ್ನು ತಗೊಂಡು ನಮ್ಮ ಬಳಿಗೆ ಬರ್ತಾರೆ. ನಾವು ಭಾಗ್ಯವಂತರು, ಹೌದಾ ಅಲ್ವಾ? ಇಷ್ಟೆಲ್ಲ ಇದ್ಕೊಂಡು ನಾವು ದೇವರ ಸೇವೆ ಮಾಡದೇ ಇದ್ದರೆ, ನಾವು ದೇವ್ರ ಮುಂದೆ ನಿಂತ್ಕೊಂಡಾಗ ಏನು ಲೆಕ್ಕ ಕೊಡ್ತೀವಿ? ದೇವ್ರು ಕೇಳ್ತಾರೆ, ಎಲ್ಲ ಮಾಡಿದೆ ನಿಮಗೋಸ್ಕರ, ರಕ್ತ ಸುರಿಸಿದೆ, ಮಕ್ಕಳನ್ನಾಗಿ ಮಾಡಿದೆ,
ಬಾಧ್ಯಸ್ಥರನ್ನಾಗಿ ಮಾಡಿದೆ. ನನ್ನ ದೂತರನ್ನು ನಿಮಗೆ ಸಂದೇಶ ಕೊಡುವುದಕ್ಕಾಗಿ, ನಿಮ್ಮನ್ನು ಕಾಯುವುದಕ್ಕಾಗಿ, ನಿಮ್ಮ ಪರವಾಗಿ ಯುದ್ಧ ಮಾಡುವುದಕ್ಕಾಗಿ ದೂತರನ್ನು ಕಳಿಸಿದೆ. ನೀವೇನು ಮಾಡಿದ್ರಿ? ನಾವೇನು ಹೇಳ್ತೀವಿ ಆವಾಗ? ಸ್ವಾಮಿ ನಾವು ಚೆನ್ನಾಗಿದ್ದೀವಿ ಸ್ವಾಮಿ, ಒಳ್ಳೆ ಬಿರಿಯಾನಿ ಬೆಂಗಳೂರಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ತುಂಬ ಥ್ಯಾಂಕ್ಸ್ ಸ್ವಾಮಿ, ನಮಗೆ ಒಳ್ಳೆ ಮನೆ ಕೊಟ್ಟು, ನಮಗೆ ಒಳ್ಳೆ ಕಾರ್ ಕೊಟ್ಟಿವಿ, ತುಂಬ ಪ್ರೇಯರ್ ಮಾಡಿದ್ವಿ ಸ್ವಾಮಿ, ಪಾಸ್ಟ್ ನವೀನು ಪ್ರೇಯರ್ ಮಾಡಿದ್ರು, ನಮಗೇನು ಕೊಟ್ಟು ನೀನು? ಕಾರ್ ಕೊಟ್ಟು, ಮತ್ತು ನಮ್ಮ ಮದುವೆ ಆಯಿತು, ಒಳ್ಳೆ 2 ಮಕ್ಕಳನ್ನು ಕೊಟ್ಟು, ತುಂಬ ಥ್ಯಾಂಕ್ಸ್ ಅಷ್ಟು ಹೇಳ್ತೀವ ನಾವು? ಅದಕ್ಕೇ ನಾವು ಯಾವಾಗಲೂ ಹಾತುರಿ ಅದು. ಉಳಿದದ್ದೆಲ್ಲ ನಮ್ಮ ಕಣ್ಣಿಗೆ ಏನಾಗಲ್ಲ, ಕಾಣಲ್ಲ, ನಾವು ಸೇವೆ ಮಾಡಲ್ಲ. ಪ್ರಿಯರೇ, ನೀವು ಮೊದಲನೇ ಕೆಲಸ ಏನಂತ ಹೇಳಿದ್ರೆ, ಅವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡೋಣ. ಪ್ರಿಯರೇ, ನಾನು ಯೇಸು ಸ್ವಾಮಿನ ಹಿಂಗೆ ಮಾಡಿದ ಮೊದಲನೇ ದಿವಸದಿಂದ ಇವತ್ತಿನವರೆಗೆ ಮಾಡಿದೆ ಅಷ್ಟೆ. ಕಾಸಿಗೋಸ್ಕರ ಕಾಯಲ್ಲ, ಕಾರ್ಗೋಸ್ಕರ ಕಾಯಲ್ಲ, ಆಶೀರ್ವಾದಗಳಿಗೋಸ್ಕರ ಕಾಯಲ್ಲ. ಶುಭವು ಕೃಪೆಯು, ನೀವು ಶುಭವನ್ನು, ಕೃಪೆಯನ್ನು ಹುಡುಕಿ ಹಿಂಬಾಲಿಸಿರಿ ಅಂತ ನಮ್ಮ ದೇವರು ಹೇಳಲಿಲ್ಲ. ಅವ್ರೇನು ಹೇಳ್ತಾರೆ? ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸು. ಪ್ರಿಯರೇ, ಮೊದಲು ದೇವರು, ಆಗ ನೋಡ್ರಿ ದೇವದೂತರು ಹೇಗೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ. ಬೈಬಲ್ನಲ್ಲಿ ಮತ್ತಾಯನ ಬರೆದ ಸುವಾರ್ತೆ 16:16-18 ನಾವು ನೋಡ್ತೇವೆ. ನೀವು ಈ ಲೋಕದಲ್ಲಿ ಏನನ್ನು ಕಟ್ತೀರೋ, ಭೂಲೋಕದಲ್ಲಿ ಏನು ಕಟ್ತೀರೋ ಅದು ಪರಲೋಕದಲ್ಲಿ ಕಟ್ಟಲ್ಪಡುವುದು ಅಂತ ದೇವರ ವಾಕ್ಯ ಹೇಳ್ತದೆ. ಓಕೆ, ಎಷ್ಟು ಜನ ನೀವು ಸೈತಾನನ್ನು ಬಂಧಿಸಿದ್ದೀರಿ? ಕೆಲವರು ಸೈತಾನನ್ನು ಬಂಧಿಸೋಕ್ಕೆ ಹೋಗಲ್ಲ. ಬಂಧಿಸೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಿಮ್ಮ ತಲೆ ಮೇಲೆ ಜಿಗಿದು ಬಿಡ್ತಾನೆ ನಾವು. ಸೈತಾನ್ ಕಟ್ಟಿ ಹಾಕುವಷ್ಟು ಶಕ್ತಿ ಇದೆ ನಿಮಗೆ. ಯಾವ ಹಗ್ಗದಿಂದ ಕಟ್ತೀರಿ ಅವನ್ನ? ನಾನು ನಿಮ್ಗೆ ಹೇಳ್ತೀನಿ, ಕೆಲವು ಇಂಪೋರ್ಟೆಡ್ ರೋಪ್ಸ್ ಅದಾವೆ. ನನಗೆ ಕಾಸು ಕೊಡಿ, ನಾನು ಆ ರೋಪ್ ಕೊಡ್ತೀನಿ, ಅದರಿಂದ ಕಟ್ಟಿ ಹಾಕ್ರಿ, ನೀವು ಒಂದು ದೆವ್ವ ನಿಮ್ಮ ಹತ್ರ ಬರಲ್ಲ. ಓಕೆ, ಒಂದು ರೋಪಿಗೆ 25,000 ರೂಪಾಯಿ ಕೊಡ್ತೀರಾ? ಪ್ರಿಯ ಸಹೋದರ ಸಹೋದರಿ, ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 1ನೇ ವಚನ 2ನೇ ವಚನ ಹೇಳ್ತದೆ, ಯೇಸು ತನ್ನ ಶಿಷ್ಯರನ್ನು ಕರೆದು ಅವರಿಗೆ 2 ಸಂಗತಿಗಳನ್ನ ಕೊಟ್ಟರು. ಒಂದು ಕೈಯಲ್ಲಿ ಅಧಿಕಾರ, ಇನ್ನೊಂದು ಕೈಯಲ್ಲಿ ಶಕ್ತಿ. ಏನಕ್ಕೆ ಕೊಟ್ಟರು ಅಂತ ಹೇಳಿದ್ರೆ, ಎಲ್ಲ ದೆವ್ವಗಳನ್ನು ಬಂಧಿಸಿ. ಎಂಥ ದೆವ್ವ? ಎಲ್ಲ ದೆವ್ವ. ಈ ಗೆದ್ದಲು ಹುಳು ಥರ ದೆವ್ವಗಳು ನಿಮ್ಮ ಜೀವಿತದಲ್ಲಿ ಸೇರ್ಕೊಂಡಿರ್ತಾವೆ ನೋಡ್ರಿ. ಒಂದು ಆರೋಗ್ಯದ ಮೇಲೆ, ಒಂದು ಕೆಲಸದ ಮೇಲೆ, ಒಂದು ಸಾಲದ ಮೇಲೆ, ಒಂದು ಓನರ್ ಮೇಲೆ, ಮನೆ ಓನರ್ ಮೇಲೆ ಕೆಲಸ ಮಾಡ್ತಾ ಇರ್ತಲ್ಲ. ಈಗ ಓನರಲ್ಲಿ ಒಂದು ದೆವ್ವ ಕೆಲಸ ಮಾಡ್ತಾ ಇದೆ. ಏನು ಮಾಡ್ತೀರಾ ನೀವು? ಫಸ್ಟ್ ನೀವು ಮಾಡೋದು ಆಂಟಿಗೆ ಒಂದು ಫೋನ್ ಮಾಡೋದು, 2ನೇದಾಗಿ ಗೊಳೋ ಅಂತ ಆಳೋದು, ಓಕೆ, 3ನೇದಾಗಿ ಗುಣಗುಟ್ಟೋದು, ಓಕೆ, 4ನೇದಾಗಿ ಚರ್ಚ್ ಬರದೆ ಮನೆಗೆ ಕೂತ್ಕೊಳ್ಳೋದು. ಚಪ್ಪಾಳೆ ತಟ್ಟಿ. ಪ್ರಿಯ ಸಹೋದರ ಸಹೋದರಿ, ಹಾಗಲ್ಲ. ವೈರಿ ಎದ್ದು ಬಂದಾಗ ವೈರಿಯನ್ನು ಎದುರಿಸೋದು ನಮ್ಮ ಕರ್ತವ್ಯ. ದೇವರ ವಾಕ್ಯ ಹೇಳ್ತಿದೆ, ವೈರಿಯನ್ನು ಸೈತಾನನ್ನು ಎಲ್ಲರೂ ಹೇಳೋಣ, ಸೈತಾನನ್ನು ಎದುರಿಸಿರಿ. ಗಟ್ಟಿಯಾಗಿ ಹೇಳೋಣ, ಸೈತಾನನ್ನು. ಪ್ರಿಯರೇ, ದೆವ್ವ ಬಂದಾಗ ಹೇಗೆ ನೀವು ಬಂಧಿಸ್ತೀರಿ? ಯೇಸುವಿನ ನಾಮದಲ್ಲಿ ಏನು ಹೇಳ್ತೀರಿ? ಯೇಸು ನಾಮದಲ್ಲಿ ವೈರಿಯೇ, ಸೈತಾನ್ನೇ, ನಮ್ಮ ಓನರನ್ನು ಬಿಟ್ಟು ತೊಲಗಿ ಹೋಗು ಅಂತ ಹೇಳಿ ಒಂದು ಹಗ್ಗ ತಗೊಂಡು ಬಂದು. ಇಲ್ಲ ಪ್ರಿಯರೇ, ನಿಮ್ಮ ಪಕ್ಕದಲ್ಲಿ ದೂತರು ಇರ್ತಾರಲ್ಲ, ದ ಮಿನಿಟ್ ನೀವು ಬಂಧಿಸ್ತೀನಿ ಅಂತ ಹೇಳಿದ ತಕ್ಷಣ, ಆವಾಗ ದೇವದೂತರು, ನಿಮ್ಮ ಪಕ್ಕದಲ್ಲಿ ನಿಂತಿರೋ ದೇವದೂತರು ಹೇಳಿದ್ಯಾ, ಆವಾಗ ಹೋಗಿ ದೆವ್ವಗಳನ್ನ ಬಂಧಿಸ್ತಾರೆ. ನೀನು ಬಂಧಿಸೇ ಇಲ್ಲ ಅಂತ ಹೇಳಿದ್ರೆ ದೇವದೂತರು ಕೆಲಸ ಮಾಡ್ತಾರ? ಅವ್ರು ಹೇಗೆ ಕೂತಿರ್ತಾರೆ ಅಂದರೆ,
ಅಯ್ಯೋ ಈ ಮಂಕ್ಗಳು ನಮಗೆ ಕೆಲಸನೇ ಕೊಡಲ್ಲ. ಒಂದು ಸರಿ ನಾನು ಇಲ್ಲಿ ಪ್ರೇಯರ್ ಮಾಡ್ತಾಯಿದ್ದೆ. ಇಲ್ಲಿ ಪ್ರೇಯರ್ ಮಾಡ್ತಾ ಇರುವಾಗ ಒಂದು ಕೆಲಸಕ್ಕೆ ದೇವರು 2 ದೂತರನ್ನ ಕಳಿಸಿದ್ರು. 2 ದೂತರು ಬಂದರು. ಪಾಸ್ಟ್ರಿಗೆ ಖುಷಿ ಅಂದರೆ ಖುಷಿ, ಯಾಕಂದರೆ ನನಗೆ ಆತ್ಮದಲ್ಲಿ ಕಾಣ್ತಾ ಇದ್ದಾರೆ ಯಾರು, ದೇವರೇ ಸ್ತೋತ್ರಪ್ಪ, ದೂತರನ್ನ ಕಳಿಸಿದ್ದೀವಿ, ಥ್ಯಾಂಕ್ ಯು ಜೀಸಸ್ ಎಲ್ಲ ರಾಗ ಗೀಗ ಹಾಡಿ ಗಿಟಾರ್ ಬಾರಿಸಿ ಎಲ್ಲ ಮನೆಗೆ ಹೋದೆ. ಮನೆಗೆ ಹೋದರೆ ಒಳಗೆ ಒಂಥರ ಕಸಿ ಬಿಸಿ ಯಾಕೋ ಸಮಾಧಾನ ಇಲ್ಲ ಸರ್. ಅರೆ ದೂತರನ್ನ ಕಂಡೆ ದೆವ್ವ ಕಣ್ಣ ಡೌಟು, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಓಕೆ, ನಾನು ಹಾಗೆ ಎಷ್ಟೊತ್ತಾದಮೇಲೆ ಒಂದು ಸಣ್ಣ ಕೆಲಸ ಮಾಡಿದೆ. ಅದು ದೇವರ ಆತ್ಮನೇ ನಡೆಸಿರೋದು, ಪವಿತ್ರ ಆತ್ಮನೇ. ಯಾಕೋ ಸಮಾಧಾನ ಇಲ್ಲ, ಏನು ನಡೆದಿದೆ ಅಂತ ನಾನು ಸ್ವಾಮಿ ಪವಿತ್ರ ಆತ್ಮನಿಗೆ ಕೇಳಿದೆ. ಪಕ್ಕನೇ ಯೋಚನೆ ಬಂತು. ಏನಂತ ಹೇಳಿದ್ರೆ, ನೀನು ದೂತರನ್ನು ಕಂಡಿಯಲ್ಲ, ಅವ್ರು ಇನ್ನೂ ಅಲ್ಲೇ ನಿಂತ್ಕೊಂಡವರೇ ಕಾಯ್ತಾ ಇದ್ದಾರೆ. ನಾನು ಆವಾಗ ನನ್ನ ಕಣ್ಣು ತೆರೆಯಲ್ಪಡ್ತು. ನಾನು ಹೇಳಿದೆ, ಮೊಣಕಾಲೂರಿ ಇಲ್ಲಿ ಬಂದು ಪ್ರೇಯರ್ ಮಾಡಿ, ದೇವ್ರೆ ಈ 2 ದೂತರನ್ನ ಕಳಿಸಿದೆಯಲ್ಲ, ಯಾವ ಕೆಲಸಕ್ಕಾಗಿ ಕಳಿಸಿದೆಯೋ ಆ ಕೆಲಸಕ್ಕೆ ಅವ್ರನ್ನ ರಿಲೀಸ್ ಮಾಡಂದೆ. ಟಕ್ ಅಂತ ಅಲ್ಲಿಂದ ಹೋಗ್ಬಿಟ್ರು. ಹಲ್ಲೆಲೂಯಾ! ಇದು ಸತ್ಯ. ಪ್ರಿಯ ಸಹೋದರ ಸಹೋದರಿ, ಪ್ರಾರ್ಥನೆಯಲ್ಲಿ ನೀವು ಕಲಿಬೇಕಾದಂಥ, ನೀವು ಕಲಿಬೇಕಾದಂಥ ಇನ್ನೊಂದು ಸಂಗತಿ ಏನಂತ ಹೇಳಿದ್ರೆ, ಪ್ರಾರ್ಥನೆ ಮಾಡಿದ ತಕ್ಷಣ ಪ್ರಿಯ ತಂದೆಯಾದ ದೇವರೇ ನಿನ್ನ ದೂತರನ್ನು ಈಗ ಬಿಡುಗಡೆ ಮಾಡು ಅಂತ ಹೇಳಿದಾಗ ದೇವದೂತರು ಹೋಗಿ ನಿಮ್ಮ ಪರವಾಗಿ ಕೆಲಸ ಮಾಡ್ತಾರೆ. ಹಲ್ಲೆಲೂಯಾ! ಓನರ್ ತುಂಬ ತೊಂದರೆ ಕೊಡ್ತಾ ಇದ್ದಾನ, ಗೊಳೋ ಅಂತ ಅಳೋದು ಬೇಡ. ಏನು ಮಾಡಬೇಕಂದ್ರೆ, ಮನೆಯಲ್ಲಿ ಮೊಣಕಾಲೂರಿ ಅವರಲ್ಲಿ ಕೆಲಸ ಮಾಡ್ತಾ ಇರೋವಂಥ ಎಲ್ಲ ದೆವ್ವಗಳನ್ನು ಬಂಧಿಸಬೇಕು. ತಂದೆಯಾದ ದೇವ್ರಿಗೆ ಹೇಳ್ಬೇಕು, ದೇವರೇ ನಿನ್ನ ದೂತರನ್ನು ಕಳಿಸು, ಈ ದೆವ್ವಗಳನ್ನು ಬಂಧಿಸು ಅಂತ ಹೇಳಿದಾಗ ದೇವದೂತರುಗಳಿಗೆ ಎಷ್ಟು ಖುಷಿಯಾಗತ್ತೆ ಅಂದರೆ, ಯಾಕಂದರೆ ಅವ್ರು ಎಷ್ಟೋ ದಿವಸದಿಂದ ನಿಮ್ಮ ಪಕ್ಕದಲ್ಲಿ ನಿಂತಿರ್ತಾರೆ, ಕೆಲಸನೇ ಇಲ್ಲ, ನೀವೇನು ಕೊಟ್ಟಿಲ್ಲ ಅವ್ರಿಗೆ. ಅವ್ರು ನಾಳೆ ಪರಲೋಕಕ್ಕೆ ಹೋದಾಗ ಹೇಳಿದೆ, ಏನ್ರಿ ಎಲ್ಲಿಂದ ಹುಟ್ಟಿದ್ದೀರಾ ನೀವು, ನಮಗೆ ಎಷ್ಟು ವರ್ಷ ನಿಮ್ಮ ಪಕ್ಕದಲ್ಲಿ ನಿಂತಿದ್ದು, ನಮಗೇನು ಕೊಡಲಿಲ್ಲ, ನೀವು ಕೆಲಸನೇ ಕೊಡಲಿಲ್ಲ. ಪ್ರಿಯ ಸಹೋದರ ಸಹೋದರಿ, ಇಟ್ ಈಸ್ ಟ್ರೂ. ನಾನು ಒಂದಲ್ಲ ಅನೇಕ ಸಾರಿ ನನ್ನ ಜೀವನದಲ್ಲ ನೋಡಿದ್ದೀನಿ ದೇವದೂತರು ಮಾಡೋ ಕೆಲಸವನ್ನು. ಪ್ರಿಯ ಸಹೋದರಿ ಸಹೋದರಿ, ನಾವು ಭಾಗ್ಯವಂತರು. ಓಕೆ, ಮುಂದೆ ಈ ದೇವದೂತರು ಮತ್ತೆ ಏನು ಮಾಡ್ತಾರೆ, ಮಿನಿಸ್ಟ್ರಿಂಗ್ ಸ್ಪಿರಿಟ್ಸ್. ಟೈಮ್ ಈಸ್ ಅಪ್. ಓಕೆ, ಈ ದೇವದೂತರುಗಳು ನಮ್ಮ ಸೇವೆಗಾಗಿ ಕಳುಹಿಸಲ್ಪಟ್ಟಂಥ ಊಳಿಗದ ಆತ್ಮಗಳು. 1-2 ವಚನ ಓದಿಕೊಳ್ಳೋಣ ಬೇಗ. ಓಕೆ, ಮತ್ತಾಯನ ಬರೆಸುವಾರ್ತೆ 4ನೇ ಅಧ್ಯಾಯ. ಮತ್ತಾಯನ ಬರೆಸುವಾರ್ತೆ 4ನೇ ಅಧ್ಯಾಯ. ಟೈಮ್ ಆಗ್ತಾಯಿದೆ, 1-2 ವಿಷಯಗಳನ್ನ ಹೇಳಿ ಮುಗಿಸೋಣ. 11ನೇ ವಚನ. ಆಗ ಸೈತಾನು ಆತನನ್ನು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ದೇವದೂತರು ಏನು ಮಾಡ್ತಾರೆ, ಎಲಿಯ ಹೇಳಿದ, ದೇವರೇ ಸಾಕು, ಸಾಯಿಸಿಬಿಡು ನನ್ನ ಅಂತ ಹೇಳಿ ಜಾಲಿ ಗಿಡದ ಕೆಳಗೆ ಮಲಗಿಬಿಟ್ಟ. ಆಲದ ಮರನೋ ಯಾವುದೋ ಒಂದು ಮರ, ಜಾಲಿ ಗಿಡದ ಕೆಳಗೆ ಮಲಗಿದ. ಎದ್ದಾಗ ಯಾರಿದ್ರು ಅಲ್ಲಿ? ದೇವದೂತ ಹೇಗೆ ಬಂದ? ರೊಟ್ಟಿ ನೀರು ತಕ್ಕೊಂಡು ಬಂದ. ಅವ್ರಿಗೆ ಏನು ಮಾಡಿದ? ಉಪಚಾರ. ಒಂದೊಂದು ಸಾರಿ ಪ್ರಿಯರೇ, ನಾನು ನಿಮ್ಮ ಕತೆ ಹೇಳ್ತಾ ಹೋದ್ರೆ ಎಷ್ಟೊಂದು ಹೇಳ್ಬೋದು. ಕೆಲವು ಹಳ್ಳಿಗಳಿಗೆ ನಾವು ಒಂದು ಹಳ್ಳಿಗೆ ಹೋಗಿದ್ವಿ. ಅಲ್ಲಿ ಹೋಗಿ ನಾವು ಸುವಾರ್ತೆ ಸಾರ್ತಾ ಇದ್ವಿ. ಒಬ್ಬ ಶ್ರೀನಿವಾಸ್ ಅಂತ ಒಬ್ಬ ಹುಡುಗ SSLC ಮುಗಿಸಿ, ನಾನು ಹೇಳಿದೆ, ನೋಡಪ್ಪ ನಿಮ್ಮ ಊರಿಗೆ ಬಂದಿದ್ದೀವಿ, ಇವತ್ತು ನಿಮ್ಮ ಮನೆಗೆ ಬರ್ತೀವಿ ನಾವು ಊಟಕ್ಕೆ ಅಂತೇಳಿ. ಆಯಿತು ಸರ್, ಆಯಿತು ಅಂದ. ಅವನು ಹೋದ. ಅವನಿಗೆ ಟ್ರ್ಯಾಕ್ಟ್ ಕೊಟ್ಟೆ, ದೇವ್ರ ವಾಕ್ಯ ವಿಷಯ ಹೇಳಿದೆ. ಇಡೀ ಊರೆಲ್ಲ ಸುತ್ತಾಡಿ ಸುವಾರ್ತೆ ಸಾರಿ ನಾವು ಜಗಲಿ ಹತ್ರ ಬಂದಾಗ ಶ್ರೀನಿವಾಸ್ ಬಂದ. ಬನ್ನಿ ಸರ್ ಅಂದ. ಎಲ್ಲಿ ಅಂದೆ? ಮನೆಗೆ ಬನ್ನಿ ಅಂದ. ಯಾಕೆ ಅಂದೆ? ಸರ್ ಊಟ ರೆಡಿ ಇದೆ ಅಂದ. ನಾವು 11 ಜನ ಇದೆ. 11 ಜನ ಗೊತ್ತು ಸರ್, ಊಟ ರೆಡಿ ಇದೆ. ಸುಮ್ಮನೆ ನಾನು ತಮಾಷೆ ಮಾಡಿದೆ. ಸರ್ ನಮ್ಮ ಊರಿಗೆ ಬಂದಿದ್ದೀರಿ, ಊಟ ಮಾಡದೆ ಹೋಗಬಾರ್ದು ಅಂದ. ಓಕೆ, ನನ್ನ ಕಣ್ಣಲ್ಲಿ ನೀರೇ ಬಂತು. ಸೊ ನಾವು ಅವ್ರ ಮನೆಗೆ ಹೋದಾಗ ನಮಗೆಲ್ರಿಗೂ ಕಾಲಿಗೆ ನೀರು ಕೊಟ್ಟು ಒಳಗೆ ಹೋಗಿ ಒಳ್ಳೆ ಊಟ ಆದಮೇಲೆ, ಸರ್ 1 ತಾಸು ರೆಸ್ಟ್ ಮಾಡಿ ಹೋಗಿ ಅಂತ ಒಳ್ಳೆ ಹಾಸಿಗೆ ಹಾಸಿ. ಯಾರು ಮಾಡಿರೋ ಕೆಲಸ? ಗಿವ್ ಅ ಬಿಗ್ ಹ್ಯಾಂಡ್ ಟು ದ ಲಾರ್ಡ್. ಗಿವ್ ಅ ಬಿಗ್ ಹ್ಯಾಂಡ್ ಟು ದ ಲಾರ್ಡ್. ಪ್ರಿಯ ಸಹೋದರ ಸಹೋದರಿ, ನಮ್ಮ ದೇವರಿಗೆ ತನ್ನ ದೂತರ ಮೂಲಕ ನಮಗೆ ಹೇಗೆ ಉಪಚಾರ ಮಾಡಬೇಕಂತ ದೇವರಿಗೆ ಗೊತ್ತು. ಹಲ್ಲೆಲೂಯಾ.
ಓಕೆ, ನಮ್ಮ ವಿಷಯದಲ್ಲಿ ನಮಗೆ ಉಪಚಾರ ಮಾಡುವುದಕ್ಕೋಸ್ಕರ ದೇವರು ತನ್ನ ಇನ್ನೂ ಅನೇಕ ವಚನಗಳನ್ನು ನಾನು ಕೋಟ್ ಮಾಡ್ಬೋದು. ಆದರೆ ಇನ್ನೊಂದು ಥರವಾದಂಥ ದೂತರಿದ್ದಾರೆ. ಓಕೆ, ನಮಗೆ ಉಪಚಾರ ಮಾಡುವ ದೂತರು, ಸಂದೇಶ ತರುವ ದೂತರು, ದೆವ್ವಗಳನ್ನು ಬಂಧಿಸೋ ದೂತರು, ಕಾಯುವ ದೂತರು. ಇನ್ನೊಂದು ಥರವಾದಂಥ ದೂತರು ಯಾರಂತ ಹೇಳಿದ್ರೆ ಆರಾಧನೆ ಮಾಡೋ ದೂತರು. ಅವ್ರ ಕೆಲಸ ಏನಂದರೆ ಈ ರಾತ್ರಿ ಹಗಲು ದೇವರನ್ನು ಕೊಂಡಾಡ್ತಾ ಇರೋದು. ವಚನ ಬೇಕಾ? ಓಕೆ, ವಚನ ಓದ್ಕೊಂಡು ಮುಗಿಸ್ಕೊಳ್ಳೋಣ. ಪ್ರಕಟಣೆಗಳ ಗ್ರಂಥ 5ನೇ ಅಧ್ಯಾಯ. ಪ್ರಕಟಣೆ 5ನೇ ಅಧ್ಯಾಯದಲ್ಲಿ ಈ ದೂತರ ಕೆಲಸ ಏನು ನೋಡ್ರಿ. ಇವರು ಸಂದೇಶನೂ ತರಲ್ಲ, ಯಾರನ್ನು ಕಾಯಲ್ಲ, ಉಪಚಾರ ಮಾಡಲ್ಲ. 11ನೇ ವಚನದಿಂದ, ಇದಲ್ಲದೆ ಸಿಂಹಾಸನವು ಜೀವಿಗಳು ಹಿರಿಯರು ಇವರ ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು. ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು. ಅವರ ಸ್ವರವು ನನಗೆ ಕೇಳಿಸಿತು. ಅವರು ಮಹಾಶಬ್ದದಿಂದ ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು. ಹಲ್ಲೆಲೂಯ. ಓಕೆ, ಮುಂದೆ ನಾವು ನೋಡ್ತೇವೆ, ಹಗಲು ರಾತ್ರಿ ಅವರು ದೇವರನ್ನು ಆರಾಧನೆ ಮಾಡ್ತಾಯಿದ್ರು. ಇವತ್ತು ನಾವು ಸಹ ದೇವರನ್ನು ಆರಾಧನೆ ಮಾಡುವಾಗ ನಾನು ಅಂದ್ಕೊಳ್ತೀನಿ, ನಮ್ಮ ಜೊತೆಗೆ ಅನೇಕ ದೇವದೂತರುಗಳು ಅವರು ಆರಾಧನೆ ಮಾಡ್ತಾ ಇರ್ತಾರೆ. ಹಲ್ಲೆಲೂಯ. ಪರಲೋಕಕ್ಕೆ ಹೋದಾಗ ನಿನಗೂ ನನಗೂ ಒಂದೇ ಒಂದು ಕೆಲಸ, ಯಾವಾಗಲೂ ದೇವರನ್ನು. ಒಬ್ಬ ದೇವಭಕ್ತರು ಹೇಳ್ತಾರೆ, ಅಲ್ಲಿರುವ ಹೂಗಳು, ಅಲ್ಲಿರುವ ಮರಗಳು ಸಹ ದೇವರಿಗೆ ರಾಗ ಹಾಡ್ತಾವಂತೆ. ಹಲ್ಲೆಲೂಯ. ಇಸಂಟ್ ಇಟ್ ವಂಡರ್ಫುಲ್? ಪ್ರಿಯ ಸಹೋದರ ಸಹೋದರಿ, ಮುಂದೆ ನಾವು ವೈರಿಯ ವಿಷಯದಲ್ಲಿ ಅನೇಕ ಸಂಗತಿಗಳನ್ನ ಕೇಳಿ ಜಯದ ಜೀವಿತಕ್ಕೆ ನಾವು ದಾಟೋಕ್ಕಿಂತ ಮುಂಚೆ ದೇವರು ತನ್ನ ದೂತನ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಏನೇನು ಕಾರ್ಯ ಮಾಡ್ತಾರೆ ಅಂತ ನಾವು ಇವತ್ತು ಕೇಳಿಸಿಕೊಂಡಿದ್ದೀವಿ. ಆದ್ದರಿಂದ ನಾವು ದೇವರನ್ನು ಕೊಂಡಾಡೋಣ, ದೇವರಿಗೆ ಸ್ತೋತ್ರ ಸಲ್ಲಿಸೋಣ, ದೇವರ ಸೇವೆ ನಾವು ಮಾಡೋಣ, ಎಡಬಿಡದೆ ದೇವರ ಸೇವೆ ಮಾಡೋಣ. ಯಾಕಂದರೆ ದೇವದೂತರುಗಳು ನಮಗೆ ಮಾರ್ಗದರ್ಶನ ಮಾಡ್ತಾರೆ, ನಮಗೆ ಸಂದೇಶ ತಕ್ಕೊಂಡು ಬರ್ತಾರೆ, ನಮ್ಮನ್ನು ಕಾಯ್ತಾರೆ, ನಮ್ಮ ಪರವಾಗಿ ನಮ್ಮ ವಿರುದ್ಧವಾಗಿ ಕೆಲಸ ಮಾಡುವ ದೆವ್ವಗಳನ್ನು ಬಂಧಿಸ್ತಾರೆ, ನಮಗೆ ಉಪಚಾರ ಮಾಡ್ತಾರೆ, ನಮ್ಮ ಜೊತೆಗೆ ಆರಾಧನೆ ಮಾಡ್ತಾರೆ.